ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಲಾಗ್ಸ್. ನಾವು ಹೌಸ್ ಕನ್ಸ್ಟ್ರಕ್ಷನ್ ಏನೊಂದು ಸರಣಿ ವಿಡಿಯೋಸ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಅದರ ಪಾರ್ಟ್ ಆಫ್ ಇನಿಷಿಯಲಿ ಏನೇನು ಮಾಡಬೇಕು, ವಾಟ್ ಆರ್ ದ ಪ್ರೊಸೀಜರ್ಸು, ಯಾವ ಸ್ಟೆಪ್ಸನ್ನು ತೊಗೋಬೇಕು, ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಸೊ ಫಸ್ಟ್ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ನೀವೊಂದು ರಫ್ ಸ್ಕೆಚ್ ಹಾಕ್ಕೊಳ್ಳಿ. ಒಂದು ಈ ರೀತಿ ಬರಬೇಕು, ಸೊ ಇಷ್ಟು ಫ್ಲೋರ್ ಇರಬೇಕು, ಇಂತಿಂತಲ್ಲಿ ಇರಬೇಕು ಅಂತ ಒಂದು ರಫ್ ಇಟ್ಕೊಂಡು ಸೊ ಫಸ್ಟು ಆರ್ಕಿಟೆಕ್ಟನ್ನು ಮೀಟ್ ಆಗಬೇಕು. ಸೊ ಆರ್ಕಿಟೆಕ್ಟನ್ನು ಮೀಟ್ ಆಗಿ ಸೊ ಏನು ಡಿಸ್ಕಷನ್ ಮಾಡ್ತಾ ಹೋಗ್ತೀರಾ, ಅವರು ಬೇರೆ ಪಾಯಿಂಟ್ಸನ್ನು ಕೊಡ್ತಾರೆ. ಸೊ ಅದ್ರ ಮೂಲಕ ನೀವು ಆರ್ಕಿಟೆಕ್ಟ್ ಏನು ಫೈನಲ್ ಪ್ಲ್ಯಾನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಅವರು ನಿಮಗೆ ಸಾಯಿಲ್ ಟೆಸ್ಟಿಂಗ್ಗೆ ರೆಕಮೆಂಡ್ ಮಾಡ್ತಾರೆ. ಸೊ ಆ ಸಾಯಿಲ್ ಟೆಸ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮದು ಸ್ಟ್ರಕ್ಚರಲ್ ಡಿಸೈನ್ಗೆ. ಸೊ ಎಲ್ಲ ಸ್ಟ್ರಕ್ಚರಲ್ ಡಿಸೈನ್ ಏನು ಬರುತ್ತೆ ಅದೆಲ್ಲ ಸಾಯಿಲ್ ಟೆಸ್ಟಿಂಗ್ ಏನು SBC ವ್ಯಾಲ್ಯೂಸ್ ಅಂತ ಕೊಡ್ತಾರೆ ಆ ವ್ಯಾಲ್ಯೂಸನ್ನು ಹಾಕಿ ಅವರು ಕಂಪ್ಲೀಟ್ ಇವನ್ ಫೌಂಡೇಶನ್ ಮೇಲ್ಗಡೆ ಎಲ್ಲ ಸ್ಟ್ರಕ್ಚರಲ್ ಡಿಸೈನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಾಯಿಲ್ ಟೆಸ್ಟಿಂಗ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಇದರಲ್ಲಿ ಅಂದರೆ ತುಂಬ ಜನ ಸಾಯಿಲ್ ಟೆಸ್ಟಿಂಗ್ ಮಾಡಿಸೋದೇ ಇಲ್ಲ. ಸೊ ಹಾಗೆ ಡಿಫಾಲ್ಟ್ ವ್ಯಾಲ್ಯೂ ಏನು ಮಾಡ್ತಾರೆ ಅಂದರೆ ಆವಾಗ SBC ವ್ಯಾಲ್ಯೂನ ಡಿಫಾಲ್ಟ್ 180 ಅಂತ ಹಾಕ್ಕೊಂಡು ಅವರು ಸ್ಟ್ರಕ್ಚರಲ್ ಡಿಸೈನ್ ಮಾಡ್ತಾರೆ. ಬಟ್ ಬೆಸ್ಟ್ ಅಂದರೆ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅದರಲ್ಲಿ ಯಾವ ಕಂಟೆಂಟ್ ಇದೆ, ಸಾಯಿಲಲ್ಲಿ ಏನಾದರೂ ವಾಟರ್ ಮಿಕ್ಸ್ಚರ್ ಇದೆಯಾ, ಸಾಯಿಲ್ ಯಾವ ರೀತಿ ಸಾಯಿಲ್ ಇದೆ, ಅದರದ್ದು ಕೆಮಿಕಲ್ ಏನಾದರೂ ಇದ್ದರೆ ಅದರ ರಿಯಾಕ್ಷನ್ ಏನಾದರೂ ಆಗುತ್ತಾ, ಸೊ ಅದೆಲ್ಲ ಇನ್ಫಾರ್ಮೇಷನ್ಗಳು ಸಾಯಿಲ್ ಟೆಸ್ಟಿಂಗ್ ಬರುತ್ತೆ. ಸೊ ಅದನ್ನು ಆಲ್ವೇಸ್ ಆರ್ಕಿಟೆಕ್ಟ್ ಹತ್ರ ಹೋದೆ ಅದನ್ನು ರೆಕಮೆಂಡ್ ಮಾಡ್ತಾರೆ. ಅದನ್ನು ಮಾಡಿಸಿ ನೀವು ವ್ಯಾಲ್ಯೂಸ್ ಅಂದರೆ ರಿಪೋರ್ಟ್ ಬರುತ್ತೆ, ಸೊ ಲ್ಯಾಬ್ ರಿಪೋರ್ಟು. ಸೊ ಅದನ್ನು ರಿಪೋರ್ಟನ್ನು ನೀವು ಕೊಟ್ಟರೆ ಕ್ಲಿಯರ್ ಆಗಿ ಸ್ಟ್ರಕ್ಚರಲ್ ನಿಮಗೆ ಡಿಸೈನ್ ಬರುತ್ತೆ. ಸೊ ಅದರಲ್ಲಿ ನೀವೇನಾಗುತ್ತೆ ಅಂದರೆ ಅದರಲ್ಲಿ 2 ಟೈಪ್ಸ್. ಒಂದು ನಿಮ್ಮದು ಮಣ್ಣು ಅಷ್ಟು ಗಟ್ಟಿ ಇಲ್ಲ ಅಂತಂದರೆ ಹೆಚ್ಚಿಗೆ ಸ್ಟೀಲು ಹೆಚ್ಚಿಗೆ ಡೆಪ್ತ್ ಹೋಗಬೇಕಾಗುತ್ತೆ. ಆವಾಗ ನಿಮ್ಮದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಅನದರ್ ಕೇಸಲ್ಲಿ ಏನಂದರೆ ಮಣ್ಣು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿದ್ದರೆ ಸೊ ನೀವು ಸ್ಟೀಲ್ ಮತ್ತು ಫೌಂಡೇಶನ್ ಡೆಪ್ತನ್ನು ಡಿಕ್ರೀಸ್ ಮಾಡ್ಬೋದು. ಸೊ ಆವಾಗ ನಿಮಗೆ ದುಡ್ಡು ಉಳಿಯುತ್ತೆ. ಈಗೇನು ನೀವು ಸಾಯಿಲ್ ಟೆಸ್ಟಿಂಗಲ್ಲಿ ಟೆಸ್ಟ್ ಮಾಡಿಸಿದಾಗ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ಒಂದು ದುಡ್ಡು ಉಳಿಬೋದು, ಇಲ್ಲ ನಿಮಗೆ ಸ್ಟೇಬಲ್ ಬರ್ಬೋದು. ಸ್ವಲ್ಪ ಹೆಚ್ಚಿಗೆ ಖರ್ಚಾದರೂ ಓಕೆ, ನಿಮ್ಮ ಮನೆ ತುಂಬ ವರ್ಷ 70-80 ವರ್ಷ ಗಟ್ಟಿಯಾಗಿರೋ ಥರ ಮಾಡ್ಕೊಳ್ತಾರೆ. ಸೊ ಸಾಯಿಲ್ ಟೆಸ್ಟಿಂಗಲ್ಲಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಮೊದಲು ನೀವು ಬುಕ್ ಮಾಡ್ಕೋಬೇಕು, ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು. ಸೊ ಅವರು ಬಂದು ನಿಮ್ಮ ಜಮೀನನ್ನು ನೋಡ್ತಾರೆ, ಸೊ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಅದು ಆ್ಯಕ್ಚುಲಿ ನಿಮ್ಮದು ಜಮೀನು ಆದಷ್ಟು ಸರಿಯಾಗಿರಬೇಕಾಗುತ್ತೆ, ಕರೆಕ್ಟಾಗಿ ಲೆವೆಲಿಗೆ ಇರಬೇಕಾಗುತ್ತೆ. ಆವಾಗ ಅವ್ರಿಗೆ ಈಸಿ ಆಗುತ್ತೆ. ಸೊ ಅವರು ದೆನ್ ಅಪಾಯಿಂಟ್ಮೆಂಟ್ ಆಗಿದ್ದ ದಿನ ಬೆಳಗ್ಗೆ ಬಂದು ಏನು ಮಾಡ್ತಾರೆ ಅಂದರೆ ಸೊ ಫಸ್ಟು ನಿಮ್ಮದು ದೇವಮೂಲೆಯಲ್ಲಿ ಫಸ್ಟ್ ಒಂದು ಡಿಗ್ ಮಾಡ್ತಾರೆ, ಅದು ಬೋರ್ ಹೋಲ್ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಡಿಗ್ ಮಾಡ್ತಾರೆ. ಸೊ ಅದೇ ರೀತಿ ನಿಮ್ಮದು ಹಿಂದ್ಗಡೆ ನೀವು ಅಗ್ನಿಮೂಲೆ ಅಥವಾ ಇದು ಕೊಟ್ಟರೆ ಕುಬೇರ್ ಮೂಲೆ ಕೊಟ್ಟರೆ ಕುಬೇರ್ ಮೂಲೆಯಲ್ಲಿ ಯೂಶ್ವಲಿ ಅವರು ಡಯಾಗ್ನಲಿ ಅಪೋಸಿಟ್ ಕಾರ್ನರಲ್ಲಿ 2 ಬೋರ್ ಹೋಲ್ ಮಾಡ್ತಾರೆ. ಹೋಲ್ ಮಾಡಿ ಈಚ್ ಅಂದರೆ ಮಿಡ್ಲ್ ಪ್ರತಿ ಹಂತದಲ್ಲೂ ಮಣ್ಣನ್ನು ತಗೋತಾರೆ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಸೊ ಅಂಟಿಲ್ ಎಲ್ಲಿವರೆಗೆ ಅವ್ರ ಹತ್ರ ಆಗುತ್ತೆ ಫುಲ್ಲು ಟ್ರೈ ಮಾಡ್ತಾರೆ ಇದನ್ನು ಮಾಡಲಿಕ್ಕೆ ಫೋರ್ಸಾಗಿ. ಸೊ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಅವ್ರು ಸಾಯಿಲ್ ತೊಗೊಂಡೋಗಿ ಸೊ ನಿಮಗೆ ಒಂದು ವಾರದಲ್ಲಿ ನಿಮಗೆ ರಿಪೋರ್ಟ್ ಬರುತ್ತೆ. ಸೊ ಅದರಲ್ಲಿ ಕ್ಲಿಯರಾಗಿ ಹೇಳುತ್ತೆ SBC ವ್ಯಾಲ್ಯೂ ಏನಿದೆ ಅಂತ. SBC ವ್ಯಾಲ್ಯೂ ನೀವು ನೋಡಿಕೊಂಡು ಸೊ ನಿಮ್ಮ ಮಣ್ಣು ಪ್ಲಸ್ ಅವರು ಅದೊಂದೇ ಅಲ್ಲ ಪ್ಲಸ್ ಕೆಮಿಕಲ್ ಇದೇನಿದೆ ಅದನ್ನು ಇನ್ಫಾರ್ಮೇಷನ್ ಇರುತ್ತೆ. ಅದರಲ್ಲಿ ಯಾವ್ಯಾವ ಕೆಮಿಕಲ್ಸ್ಗಳಿದೆ, ಅದರಲ್ಲಿ ಯಾವ ಟೈಪ್ ವಾಟರ್ ಕಂಟೆಂಟ್ ಎಷ್ಟಿದೆ, ಪ್ಲಾಸ್ಟಿಕ್ ಕಂಟೆಂಟ್ ಎಷ್ಟಿದೆ, ಸೊ ಎಲ್ಲ ಇನ್ಫಾರ್ಮೇಷನ್ಗಳು ಅದಿರುತ್ತೆ. ಅದರಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಕ್ಲಿಯರ್ ಆಗಿ ನಿಮಗೆ ಸ್ಟ್ರಕ್ಚರಲ್ ಇನ್ಫಾರ್ಮೇಷನ್ಗಳು ಬರುತ್ತೆ. ಸೊ ಅದಕ್ಕೆ ಮತ್ತೊಂದು ಅಡ್ವಾಂಟೇಜ್ಗಳು ಏನಂದರೆ ಕೆಲವು ಸತಿ ನಾವು ಕೇಳಿರೋದು ಈ ಲೇಔಟ್ಗಳಲ್ಲಿ ಮಾಡಬೇಕಾದ್ರೆ ಕೆಳಗಡೆ ಕೆರೆ ಇರುತ್ತೆ. ಸೊ ಮೇಲ್ಗಡೆಯಿಂದ ಇವ್ರು ಆಲ್ಮೋಸ್ಟ್ ಒಂದು 2 ಮೀಟರ್ ಅಷ್ಟು ಮಣ್ಣು ಹಾಕ್ಬಿಡ್ತಾರೆ. ಸೊ ನಿಮ್ಗೆ ಏನಾಗುತ್ತೆ ಅನ್ಲೆಸ್ ನೀವು ಸಾಯಿಲ್ ಟೆಸ್ಟ್ ಮಾಡಿಲ್ಲ ಅಥವಾ ಮಾಡಿಲ್ಲ ಅಂದರೆ ಅದು ಗೊತ್ತಾಗಲ್ಲ ಕೆಳಗಡೆ ಮಣ್ಣು ಯಾವ ರೀತಿ ಇದೆ, ಮೇಲ್ಗಡೆ ಯಾವ ಮಣ್ಣಿದೆ. ನಾರ್ಮಲಿ JCB ಬಂದು ತೆಗೆದು ಹೋಗ್ತಾರೆ, ನೀವೆಲ್ಲ ಕಟ್ತೀರಾ. ಸೊ ಅದಾದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ದ ಸ್ಟೆಬಿಲಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಆವಾಗ. ಸೊ ಅದಕ್ಕೆ ಸಾಯಿಲ್ ಟೆಸ್ಟಿಂಗ್ ಇಸ್ ಆಲ್ವೇಸ್ ರೆಕಮೆಂಡೆಡ್. ಇನ್ ದ ಲೇಔಟ್ ಎಲ್ಲ ಇದ್ದರೆ ಬೆಟರ್ ನೀವು ಒಂದ್ಸತಿ ಟೆಸ್ಟ್ ಮಾಡಿಸಿ ಕಂಪ್ಲೀಟ್ ಕೆಳಗಡೆವರೆಗೆ. ಬಿಕಾಸ್ ಲೇಔಟ್ ಮಾಡಬೇಕಾದ್ರೆ ಎಲ್ಲ ಕಂಪ್ಲೀಟ್ ಏನು ಮಾಡ್ತಾರೆ, ಜಾಗವನ್ನು ಕ್ಲೀನ್ ಮಾಡಿಕೊಂಡು ಅದು ಕೆಳಗಡೆ ಮಣ್ಣು ಗಟ್ಟಿ ಇಲ್ಲ ಅಂದರೆ ಮೇಲ್ಗಡೆ ಅವರು ತುಂಬ ಮಣ್ಣು ಹಾಕ್ತಾರೆ. ಸೊ ಆ ಪ್ರಾಬ್ಲಮಿಂದ ಸಾಯಿಲ್ ಟೆಸ್ಟಿಂಗು ಇಟ್ಸ್ ಬೆಟರ್, ಆಲ್ವೇಸ್ ರೆಕಮೆಂಡೆಡ್. ಅದ್ರ ಕಾಸ್ಟ್ ಅರೌಂಡ್ ಬಂದು 10 to 15,000 ಆಗ್ಬೋದು. ಸೊ ಅಂದರೆ G+2 ಮಾಡೋದಾದರೆ ಅಷ್ಟೇ. ಇಲ್ಲ ಅಪಾರ್ಟ್ಮೆಂಟ್ ಟೈಪ್ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಲಕ್ಷಗಟ್ಟಲೆ ಆಗುತ್ತೆ. ಇಲ್ಲ ನಾರ್ಮಲ್ ಮನೆಗೆ ದ ಕಾಸ್ಟ್ ಕಡಿಮೆನೇ ಇದೆ. ಸೊ ಮತ್ತೊಂದು 3-4 ಅವರ್ಸಲ್ಲಿ ಮುಗಿಸ್ತಾರೆ ಅದನ್ನು. ಸೊ 1 ವೀಕಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ
ಯಾವುದೇ ಪ್ರಾಬ್ಲಮ್ ಇಲ್ಲ ಇದನ್ನು ಮಾಡಿಸೋದ್ರಿಂದ. ನಿಮಗೆ ಆಲ್ವೇಸ್ ಇದು ಏನಂದರೆ ನಿಮಗೆ ಕರೆಕ್ಟಾಗಿ ಹೆಲ್ತ್ ಚೆಕ್, ನಾವು ಇಯರ್ಲಿ ಹೆಲ್ತ್ ಚೆಕಪ್ ಏನು ಬಾಡಿ ಮಾಡ್ತೀವಿ ಅದೇ ರೀತಿ ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ಭೂಮಿಯ ಹೆಲ್ತ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ.